ಕಳೆದ ಒಂದು ವಾರದಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ಡೆವಲಪ್ಮೆಂಟ್ಗಳು ನಡೀತಾ ಇತ್ತು. ಅಂಡ್ ಇವತ್ತು ಕೂಡ ನಟ ದರ್ಶನ್ ಖುದ್ದು ಹಾಜರಿಗೆ ಏನೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅಂದ್ರೆ ನಾನು ಇನ್ ಪರ್ಸನ್ ಕೋರ್ಟ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಆ ಅರ್ಜಿಯನ್ನ ಈಗ 59ನೇ CCH ಕೋರ್ಟ್ ವಜಾಗೊಳಿಸಿದೆ. ಖುದ್ದಾಗಿ ಬರುವಂತಹ ಅವಶ್ಯಕತೆ ಇಲ್ಲ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದರೆ ಸಾಕು ಅನ್ನುವಂತಹ ಸೂಚನೆಯನ್ನ ಈಗ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ವಕೀಲರೊಂದಿಗೆ ಮಾತನಾಡಲು ಖಾಸಗಿತನದ ವ್ಯವಸ್ಥೆಗೆ ಸೂಚನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಜೈಲಾಧಿಕಾರಿಗಳು ಅವರ ಲಾಯರ್ ಒಟ್ಟಿಗೆ ಮಾತನಾಡೋದಕ್ಕೆ ಖಾಸಗಿಯಾಗಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಸೂಚನೆ. ನಿಯಮ 8.3 ಅಡಿಯಲ್ಲಿ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸೋಕೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. ಖುದ್ದಾಗಿ ನಾನು ಕೋರ್ಟ್ಗೆ ಹಾಜರಾಗ್ತೀನಿ, ವಿಚಾರಣೆಯ ಸಂದರ್ಭದಲ್ಲಿ ನಾನು ಕೋರ್ಟ್ಗೆ ಬರ್ತೀನಿ ಅನ್ನುವಂಥ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಅನುವು ಮಾಡಿಕೊಡ್ಬೇಕು ಕೋರ್ಟ್ ಅಂತ ಹೇಳಿ. ಆದರೆ ಈಗ ಅವರ ಒಂದು ಅರ್ಜಿಯನ್ನ ನ್ಯಾಯಾಧೀಶರು ವಜಾಗೊಳಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮನವಿಯನ್ನ ಮಾಡಿಕೊಂಡಿದ್ರು. ಆ ಅರ್ಜಿಯಲ್ಲಿ ನಮ್ಮ ಲಾಯರ್ ಒಟ್ಟಿಗೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರೈವಸಿ ಅನ್ನೋದು ಬೇಕಾಗುತ್ತೆ, ಸೊ ಹೀಗಾಗಿ ಇದಕ್ಕೂ ಅನುವು ಮಾಡಿಕೊಡಿ ಅನ್ನುವಂಥ ಒಂದು ಮನವಿ. ಸದ್ಯ ಅದಕ್ಕೆ ಕೋರ್ಟ್ ಸಮ್ಮತಿ ಸೂಚಿಸಿದಂತೆ ಕಾಣಿಸ್ತಾ ಇದೆ. ವಕೀಲರ ಜೊತೆಗೆ ಮಾತನಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅನ್ನುವಂಥ ಸೂಚನೆಯನ್ನ ಜೈಲಾಧಿಕಾರಿಗಳಿಗೆ ಈಗ ನ್ಯಾಯಾಧೀಶರು ಕೊಟ್ಟಿರುವಂಥದ್ದು. ನಿಯಮ 8.3 ಅಡಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂತಹ ಸೂಚನೆಯನ್ನ ನ್ಯಾಯಾಧೀಶರು ಈಗ ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇನ್ ಪರ್ಸನ್ ಕೋರ್ಟ್ಗೆ ಬಂದು ಹಾಜರಾಗ್ತೀನಿ ಅನ್ನುವಂಥ ಒಂದು ಅರ್ಜಿಯನ್ನು ಏನು ಸಲ್ಲಿಕೆ ಮಾಡಿದ್ರೋ ಆ ಅರ್ಜಿ ಈಗ ವಜಾಗೊಂಡಿದೆ. ಇದರ ಕುರಿತಂತೆ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂದೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಂದೇಶ್, ಇವರು ಸಲ್ಲಿಕೆ ಮಾಡಿದಂತಹ ಅರ್ಜಿಯಲ್ಲಿ ಏನೆಲ್ಲ ಅಂಶವನ್ನು ಉಲ್ಲೇಖ ಮಾಡಿದ್ರು ಅಂಡ್ ಆ ಅಂಶಗಳಲ್ಲಿ ಯಾವೆಲ್ಲ ಅಂಶಗಳಿಗೆ ಕೋರ್ಟ್ ಈಗ ಸಮ್ಮತಿಯನ್ನ ಸೂಚಿಸಿದೆ ಅಂತ ಡೀಟೇಲ್ಸ್ ಲಭ್ಯವಾಗಿದೆ? ರಾಹುಲ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಾಗಿರುವಂತಹ ಅಶ್ಮತ್ ಪಾಷಾ ಅವರು ದರ್ಶನ್ ಮತ್ತೆ ಬೇರೆ ಆರೋಪಿಗಳನ್ನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಯಾಕಂದ್ರೆ ವಿಟ್ನೆಸ್ಗಳ ವಿಚಾರಣೆ ಸಂದರ್ಭದಲ್ಲಿ ಅವರು ಮುಂದೆ ನಿಂತು ಅಥವಾ ಫಿಸಿಕಲ್ ಆಗಿ ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ ಅವ್ರಿಗೆ ವಿಟ್ನೆಸ್ ವಿಚಾರಣೆ ಕೂಡ ಈಸಿ ಆಗುತ್ತೆ. ಜೊತೆಗೆ ಅವ್ರಿಗೆ ಎಲ್ಲವೂ ಕೂಡ ತಿಳಿತಾ ಹೋಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಯಾವುದೇ ರೀತಿಯ ಕ್ಲಾರಿಟಿ ಇರೋದಿಲ್ಲ ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿ ಪ್ರತಿ ಟ್ರಯಲ್ ಸಂದರ್ಭದಲ್ಲೂ ಕೂಡ ಅವರನ್ನ ವಿಚಾರಣೆಗೆ ಖುದ್ದಾಗಿ ಹಾಜರುಪಡಿಸಬೇಕು ಅಂತ ಹೇಳಿದ್ರು. ಆದ್ರೆ ಆ ಅರ್ಜಿಯನ್ನ ಏನ್ ಸಲ್ಲಿಸಿದ್ರು ಅಂದ್ರೆ ಖುದ್ದಾಗಿ ಅಥವಾ ಫಿಸಿಕಲ್ ಆಗಿ ದರ್ಶನ್ ಹಾಗೆ ಬೇರೆ ಆರೋಪಿಗಳನ್ನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಆ ಒಂದು ಅರ್ಜಿಯನ್ನ ಈಗ ವಜಾ ಮಾಡಿರುವಂತದ್ದು. ಅದರ ಜೊತೆಗೆ ಈಗ ವಕೀಲರು ಅಂದ್ರೆ ಡೆಸಿಗ್ನೇಟೆಡ್ ವಕೀಲರಾಗಿರೋದ್ರಿಂದ ಅಶ್ಮತ್ ಪಾಷಾ ಅವರು, ಯಾಕಂದ್ರೆ ಆನ್ ಬೋರ್ಡ್ ವಕೀಲ ಮುಬಾರಕ್ ಅವರು ಇದ್ದಾರೆ, ಅಶ್ಮತ್ ಪಾಷಾ ಅವರು ತಮ್ಮ ಕ್ಲೈಂಟ್ ನ ಬಳಿ ಮಾತನಾಡಬೇಕು ಅಥವಾ ದರ್ಶನ್ ಅವರ ಬಳಿ ಮಾತನಾಡಬೇಕು ಅಂದ್ರೆ ಖಾಸಗಿಯಾಗಿ ಮಾತನಾಡಬೇಕು ಅಂದ್ರೆ ಅದು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಯಾವುದೇ ರೀತಿಯ ಅವಕಾಶ ಇರಲಿಲ್ಲ. ಹಾಗಾಗಿ ಕೋರ್ಟ್ ಹಾಲ್ಗೆ ಬಂದ್ರೆ ನಾವು ಕೇಸ್ನ ಕುರಿತಂತೆ ಮಾತನಾಡಬೇಕು, ಹಾಗಾಗಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅಥವಾ ಟ್ರಯಲ್ ಸಂದರ್ಭದಲ್ಲಿ ಅವ್ರು ಕೋರ್ಟ್ಗೆ ಬರೋದಕ್ಕೆ ಅನುಮತಿಯನ್ನ ಕೊಡ್ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಸದ್ಯ 59ನೇ CCH ನ್ಯಾಯಾಲಯ ವಜಾ ಮಾಡಿರುವಂತದ್ದು. ಈಗ ಸದ್ಯ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನೊಂದಿಗೆ ಅಂದ್ರೆ ಜೈಲ್ ಅಥಾರಿಟಿಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ವಕೀಲರೊಂದಿಗೆ ಖಾಸಗಿಯಾಗಿ ಮಾತನಾಡೋದಕ್ಕೆ ವ್ಯವಸ್ಥೆಯನ್ನ ಜೈಲ್ ಅಧಿಕಾರಿಗಳು ಅಂದ್ರೆ ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಜೊತೆಗೆ ಸಂಪೂರ್ಣ ಸಂವಹನಕ್ಕೆ ಅಂದ್ರೆ ಏನು ಕಾನ್ವರ್ಸೇಷನ್ ಇದೆ ಆ ಎಲ್ಲ ಅವ್ರು ಏನೇನ್ ಮಾತನಾಡ್ತಾರೋ ಮಾತನಾಡೋದಕ್ಕೆ ಅವಕಾಶವನ್ನ ರೂಲ್ 8.3 ಅಡಿಯಲ್ಲಿ ಸಂಪರ್ಕ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು. ಜೊತೆಗೆ ಖಾಸಗಿ ತಂದಿಂದ ಕೂಡಿರ್ಬೇಕಂದ್ರೆ ಅವರು ಪರ್ಸನಲ್ ಆಗಿ ಪ್ರೈವೇಟ್ ಆಗಿ ಮಾತನಾಡೋದಕ್ಕೆ ವಕೀಲರು ಹಾಗೆ ದರ್ಶನ್ ಮಾತನಾಡೋದಕ್ಕೆ ಅಥವಾ ಬೇರೆ ಆರೋಪಿಗಳು ವಕೀಲರ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಈಗ ಸದ್ಯ ಜೈಲಿನ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಒಂದು ಅರ್ಜಿಯನ್ನ ವಜಾ ಮಾಡಿದೆ. ಹಾಗಾಗಿ ಈಗ ಸದ್ಯ ದರ್ಶನ್ಗೆ ಮತ್ತೊಂದು ಹಿನ್ನಡೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಸಲ್ಲಿಸಿದಂತ ಅರ್ಜಿ ಕೂಡ ವಜಾ ಆಗಿದೆ. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಆಡಿಯೋ ಮತ್ತೆ ವಿಡಿಯೋ ತುಂಬಾ ಕ್ಲಿಯರ್ ಆಗಿರ್ಬೇಕು. ಜೊತೆಗೆ ಆ ಒಂದು ಕ್ಲಿಯರ್ ಆದ ಒಂದು ವಿಡಿಯೋ ಹಾಗೆ ಆಡಿಯೋವನ್ನ ಅಲ್ಲಿ ಒದಗಿಸ್ಕೊಡ್ಬೇಕಾಗತ್ತೆ. ಅಂದ್ರೆ ಎಲ್ಲವನ್ನೂ ಕೂಡ ಅವರು ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ. ಈ ವ್ಯವಸ್ಥೆಯನ್ನ
ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಅಥವಾ ಮೇಲ್ವಿಚಾರಣೆಯನ್ನ ನೀವು ಮಾಡಿ ಅಂತ ಸಿಟಿ ಸಿವಿಲ್ ಕೋರ್ಟ್ ರಿಜಿಸ್ಟ್ರಾರ್ಗೂ ಕೂಡ ನ್ಯಾಯಾಧೀಶೆ ಸುಜಾತ ಎಂ ಸಾಂಬ್ರಾಣಿ ಅವರು ಆದೇಶವನ್ನ ನೀಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ಹಾಜರಾತಿಗೆ ಅಥವಾ ನೇರ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗೋದಕ್ಕೆ ಅವಕಾಶ ಇಲ್ಲ. ಬಿಕಾಸ್ ಬಂದೋಬಸ್ತ್ನ ಸಮಸ್ಯೆ ಕೂಡ ಅಲ್ಲಾಗುತ್ತೆ. ಜೊತೆಗೆ ಪ್ರತಿದಿನ ಕೂಡ ಬಂದೋಬಸ್ತ್ ಸಮಸ್ಯೆ, ಜೊತೆಗೆ ಕೋರ್ಟ್ನ ಹಾಲ್ನ ಒಳಗಡೆ ಅಷ್ಟು ಜನ ಸೇರಿದಾಗ ಅಲ್ಲಿ ಟ್ರಯಲ್ ಆಗ್ತಿರುವಂತದ್ದು ಈಗ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ತುಂಬಾ ಕ್ಲಾರಿಟಿ ಆಗಿದೆ. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಫಿಸಿಕಲ್ ಆಗಿ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ ಈ ಚಾರ್ಜಸ್ ಅನ್ನ ಫ್ರೇಮ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಮಾತನಾಡ್ತಿರೋದು ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಆದೇಶವನ್ನ ನ್ಯಾಯಾಧೀಶ ಸುಜಾತ ಅವರು ನೀಡಿರೋದ್ರಿಂದ ಈಗ ಸದ್ಯ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಪ್ರದೂಷ್ ಕೂಡ ಈಗ ಪ್ರತ್ಯೇಕವಾಗಿ ವಿಚಾರಣೆಗೆ ಹಾಜರಾಗಿರುವಂತದ್ದು. ಯಾಕಂದ್ರೆ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿದ ನಂತರ ಪ್ರತ್ಯೇಕ ವಿಸಿ ಮುಖಾಂತರವಾಗಿ ಹಾಜರಾಗಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಸದ್ಯ ಪ್ರದೂಷ್ ಕೂಡ ಪ್ರತ್ಯೇಕವಾಗಿ ವಿಸಿಯಲ್ಲಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.